ಮಕ್ಕಳೇ ನಮಸ್ಕಾರಗಳು. ಇವತ್ತು ನಾವು ಹಣ ನಿರ್ವಹಣೆ, ಲೆಕ್ಕಪತ್ರ ನಿರ್ವಹಣೆ ಮೂಲಭೂತ ಅಂಶಗಳು ಟೀಚ್ ಮಾಡ್ತಾರೆ. ಒಂದು ಪುಟ್ಟ ಕತೆ ಕೇಳೋಣವೇ? ನಿನ್ನ ಹುಟ್ಟುಹಬ್ಬಕ್ಕೆ 500 ರೂಪೀಸ್ ಸಿಕ್ಕಿದೆ. ನೀನು 200 ರೂಪೀಸ್ ಖರ್ಚು ಮಾಡಿ ಪಿಜ್ಜಾ ತಿಂದೆ. ನಿನ್ನ ಬಳಿ ಈಗ 300 ರೂಪೀಸ್ ಉಳಿದಿದೆ. ನೀನು ಈಗ ತಾನೇ ಅಕೌಂಟಿಂಗ್ ಮಾಡಿದೆಯಾ? ಲೆಕ್ಕಪತ್ರ ನಿರ್ವಹಣೆ ಮಾಡಿದೆಯಾ? ಪ್ರಮುಖ ಅಂಶಗಳು: ನಿನಗೆ ಸಿಗುವ ಹಣ, ಪಾಕೆಟ್ ಮನಿ, ಉಡುಗೊರೆಗಳು. ಆದಾಯ, ಇನ್ಕಮ್. ನಿನಗೆ ಸಿಗುವ ಹಣ ಆದಾಯ ಇರುತ್ತದೆ, ಇನ್ಕಮ್. ನೀನು ಖರ್ಚು ಮಾಡುವ ಹಣ, ಆಟಗಳು, ಆಹಾರದಿಂದ ಖರ್ಚು ಮಾಡುವ ಹಣ, ಎಕ್ಸ್ಪೆನ್ಸ್, ಖರ್ಚು ಆಯಿತು. ಉಳಿತಾಯ, ಸೇವಿಂಗ್, ಖರ್ಚಿನ ನಂತರ ಉಳಿಯುವ ಹಣ, ಪಿಗ್ಗಿ ಬ್ಯಾಂಕ್ನಲ್ಲಿ. ಉಳಿತಾಯ ಈಸ್ ಈಕ್ವಲ್ ಟು ನಿನಗೆ ಬಂದ ಹಣ ಮೈನಸ್ ನೀನು ಮಾಡಿದ ಖರ್ಚು. ಚಟುವಟಿಕೆ: ಈ ವಾರದ ಆದಾಯ, ಖರ್ಚು ಮತ್ತು ಉಳಿತಾಯವನ್ನು ಬರೆಯಿರಿ. ಆಸ್ತಿ ವರ್ಸಸ್ ಹೊಣೆಗಾರಿಕೆ. ಆಸ್ತಿ, ಅಸೆಟ್ ಅಂದರೆ ಏನು? ನೀನು ಹೊಂದಿರುವ ವಸ್ತುಗಳು, ಸೈಕಲ್, ಕ್ರಿಕೆಟ್ ಬ್ಯಾಟ್, ಉಳಿತಾಯ, ಇದು ನಿಮ್ಮ ಆಸ್ತಿ, ಅಸೆಟ್. ಹೊಣೆಗಾರಿಕೆ, ಲಯಬಿಲಿಟಿ, ನೀನು ಹಿಂದಿರುಗಿಸಬೇಕಾದ ಹಣ. ಗೆಳೆಯನಿಂದ ಪಡೆದ 100 ರೂಪೀಸ್. ಉದಾಹರಣೆ: ಗೆಳೆಯನಿಂದ ಪಡೆದ 100 ರೂಪೀಸ್. ಅದು ಏನು? ಅದು ಹೊಣೆಗಾರಿಕೆ. ನಿನ್ನ ಪಿಗ್ಗಿ ಬ್ಯಾಂಕ್ನಲ್ಲಿ ಹಣ ಏನದು? ಆಸ್ತಿ, ಅಸೆಟ್. ಒಂದು ಬಂಗಾರದ ನಿಯಮ ಇದೆ, ಗೋಲ್ಡನ್ ರೂಲ್. ಪ್ರತಿಯೊಂದು ವ್ಯವಹಾರಕ್ಕೂ 2 ಮುಖಗಳಿವೆ. ಸರಳ ಉದಾಹರಣೆ: ನೀನು 500 ಕೊಟ್ಟು ಒಂದು ಕ್ರಿಕೆಟ್ ಬ್ಯಾಟ್ ಕೊಂಡೆ. ನಿನ್ನಿಂದ ಹಣ ಹೋಯಿತು. ಬ್ಯಾಟ್, ನಿನಗೆ ಕ್ರಿಕೆಟ್ ಬ್ಯಾಟ್ ಬಂತು. ಹಣ ಹೋಯಿತು, ಬ್ಯಾಟ್ ಬಂತು. ಇದೇ ಅಕೌಂಟಿಂಗ್ ಅಂದರೆ. ಅದು ಅಕೌಂಟಿಂಗ್, ದಟ್ ಈಸ್ ಅಕೌಂಟಿಂಗ್ ಥಿಂಕಿಂಗ್. ಏನು ಹೋಯಿತು, ಏನು ಬಂತು, ಇದೇ ಅಕೌಂಟಿಂಗ್ ಥಿಂಕಿಂಗ್ ಅಂದರೆ. ಸಮತೋಲನದ ಪರಿಕಲ್ಪನೆ, ಬ್ಯಾಲೆನ್ಸ್ ಕಾನ್ಸೆಪ್ಟ್. ನಿಮ್ಮ ಹತ್ತಿರ ಇರುವುದು ಈಸ್ ಈಕ್ವಲ್ ಟು ಅದು ಹೇಗೆ ಬಂತು. ನಿಮ್ಮ ಬಳಿ ಇರುವುದು ವಾಟ್ ಯು ಹ್ಯಾವ್. ಹೇಗೆ ಬಂತು, ಹೌ ಯು ಗಾಟ್ ಇಟ್. ವಾಟ್ ಯು ಹ್ಯಾವ್, ನಿಮ್ಮ ಬಳಿ ಇರುವುದು, ಈಸ್ ಈಕ್ವಲ್ ಟು ಹೇಗೆ ಬಂತು, ಹೌ ಯು ಗಾಟ್ ಇಟ್. 500 ರೂಪೀಸ್ ಉಡುಗೊರೆ ಮೈನಸ್ 200 ರೂಪೀಸ್ ಖರ್ಚು, ಪಿಜ್ಜಾ. 300 ರೂಪೀಸ್ ವಾಟ್ ಯು ಹ್ಯಾವ್ ಇನ್ ದ ಪಿಗ್ಗಿ ಬ್ಯಾಂಕ್. ನಿಮ್ಮ ಬಳಿ ಇರುವುದು 300 ಈಸ್ ಈಕ್ವಲ್ ಟು 500 ಮೈನಸ್ 200. ಇದು ಸಮತೋಲನ. ಮಿನಿ ಶಾಪ್ ಗೇಮ್, ಚಟುವಟಿಕೆ. ನಿಮ್ಮ ಬಳಿ ಇರುವ ಹಣ 1000 ರೂಪೀಸ್. ನೀವು ಮಾಡಬಹುದು ವಸ್ತುಗಳನ್ನು ಖರೀದಿಸಿ, ಪೆನ್ ಅಥವಾ ಚಾಕ್ಲೇಟ್ ಖರೀದಿಸಿ. ಹಣ ನೀಡುವುದು, ನಿಮ್ಮ ಗೆಳೆಯರಿಗೆ ಸಾಲ ನೀಡಿ ಅಥವಾ ಉಳಿಸಿ. 15 ನಿಮಿಷದ ನಂತರ
ನಿಮ್ಮ ಬಳಿ ಇರುವುದು ಅಸೆಟ್ಸ್. ನೀವು ಕೊಡಬೇಕಾದದ್ದು ಲಯಬಿಲಿಟೀಸ್. ನೀವು ಖರ್ಚು ಮಾಡಿದ್ದು ಎಕ್ಸ್ಪೆನ್ಸಸ್. ಇದು ಅಕೌಂಟಿಂಗನ್ನು ನೈಜವಾಗಿಸುತ್ತಿದೆ. ನನ್ನ ಹಣದ ಡೈರಿ, ಮನಿ ಡೈರಿ ಲೆಕ್ಕ ಇಡುವುದು ತುಂಬ ಸುಲಭ. ನೋಡಿ, ದಿನಾಂಕ, ಏನಾಯಿತು, ಬಂದ ಹಣ, ಹೋದ ಹಣ. ದಿನಾಂಕ ಸೋಮವಾರ, ಏನಾಯಿತು, ಪಾಕೆಟ್ ಮನಿ ಸಿಕ್ಕಿತ್ತು. ಬಂದ ಹಣ 500 ರೂಪೀಸ್, ಹೋದ ಹಣ ಏನೂ ಇಲ್ಲ. ಮಂಗಳವಾರ ತಿಂಡಿ ಖರೀದಿಸಿದೆ, ಪಿಜ್ಜಾ ಖರೀದಿಸಿದೆ. ಬಂದ ಹಣ ಏನೂ ಇಲ್ಲ, ಹೋದ ಹಣ 100 ರೂಪೀಸ್. ಈ ಥರ ದಿನ ಬರೆಯೋದರಿಂದ ನಿಮ್ಮ ಹಣ ಎಲ್ಲಿಗೆ ಹೋಯಿತು ಎಂದು ತಿಳಿಯುತ್ತದೆ. ಜೀವನದಲ್ಲಿ ಹಣದ ಮಹತ್ವ, ರಿಯಲ್ ಲೈಫ್ ಕನೆಕ್ಷನ್. ನಾವೇಕೆ ಯೋಚಿಸಿ ಖರ್ಚು ಮಾಡಬೇಕು? ನಾವೇಕೆ ಯೋಚಿಸಿ ಖರ್ಚು ಮಾಡಬೇಕು? ಪಾಲಕರು ಯಾಕೆ ಹಣ ಪೋಲು ಮಾಡಬೇಡ ಅಂತಾರೆ? ಯೋಚಿಸಿ. ನಾವೇಕೆ ಉಳಿತಾಯ ಮಾಡಬೇಕು? ಯೋಚಿಸಿ. ಅತಿಯಾಗಿ ಸಾಲ ಪಡೆದರೆ ಏನಾಗಬಹುದು? ನಿಮ್ಮ ಹಣಕಾಸಿನ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಹೇಗೆ ಬದಲಿಸುತ್ತವೆ? ನೆನಪಿಡಿ, ಇಂದು ನೀವು ಮಾಡುವ ಉಳಿತಾಯ ನಾಳೆ ನಿಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಮೌಲ್ಯಗಳು ಮತ್ತು ಹಣ, ಅವರ್ ವ್ಯಾಲ್ಯೂಸ್ ಆ್ಯಂಡ್ ಮನಿ. ಉತ್ತಮ ಹವ್ಯಾಸಗಳು ನಮ್ಮನ್ನು ಬೆಳೆಸುತ್ತವೆ. ಜಾಗೃತಿ, ಅವೇರ್ನೆಸ್. ಪ್ರತಿದಿನ ನಿಮ್ಮ ಖರ್ಚನ್ನು ಡೈರಿಯಲ್ಲಿ ಬರೆಯಿರಿ. ಶಿಸ್ತು, ಡಿಸಿಪ್ಲಿನ್. ಮೊದಲು ಉಳಿತಾಯ ಮಾಡಿ, ನಂತರ ಖರ್ಚು ಮಾಡಿ. ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಅಗತ್ಯವಿದ್ದಾಗ ಮಾತ್ರ ಹಣವನ್ನು ಬಳಸಿ. ನೆನಪಿಡಿ, ಹಣದ ಗೌರವ ನಮ್ಮ ಸಂಸ್ಕಾರ. ಮಕ್ಕಳ ರಸಪ್ರಶ್ನೆ, ಕಿಡ್ಸ್ ಕ್ವಿಜ್ ಟೈಮ್. ನೀವು ಎಷ್ಟೊಂದು ಜಾಣರು ಎಂದು ನೋಡೋಣ. ಮೊದಲನೇ ಪ್ರಶ್ನೆ, ನಿಮ್ಮ ಬಳಿ 100 ರೂಪೀಸ್ ಇತ್ತು. 70 ರೂಪೀಸ್ ಖರ್ಚು ಮಾಡಿದರೆ ಎಷ್ಟು ಉಳಿಯುತ್ತದೆ? ಸರಿಯಾಗಿ ಹೇಳಿದರು, 30 ರೂಪೀಸ್ ಉಳಿಯುತ್ತದೆ. ಎರಡನೇ ಪ್ರಶ್ನೆ, ನಿಮ್ಮ ಗಳಿಗೆ 50 ನೀಡಿದರೆ ಅದು ಆದಾಯವೇ ಅಥವಾ ಸಾಲವೇ? ಇನ್ಕಮಾ ಅಥವಾ ಲಯಬಿಲಿಟಿನ? ಕರೆಕ್ಟ್, ಲಯಬಿಲಿಟಿ. ಮೂರನೇ ಪ್ರಶ್ನೆ, ಸೈಕಲ್ ಎಂಬುದು ಆಸ್ತಿಯೇ, ಅಸೆಟ್ ಅಥವಾ ಖರ್ಚೆ, ಎಕ್ಸ್ಪೆನ್ಸ್? ಕರೆಕ್ಟ್, ಇಟ್ಸ್ ಅನ್ ಆಸೆಟ್, ಆಸ್ತಿ. ಉತ್ತರಗಳನ್ನು ನಿಮ್ಮ ಡೈರಿಯಲ್ಲಿ ಬರೆಯಿರಿ. ಮಕ್ಕಳೇ, ಹಣದ ಮಹತ್ವ, ನಿಮ್ಮ ಕಡೆ ಹಣ ಇರುತ್ತೆ ಅಂದರೆ ಏನು ಮಾಡಬೇಕು? ನಮ್ಮ ದೇಶಗಳಲ್ಲಿ ಎಷ್ಟೊಂದು ಪೂರ್ ಪೀಪಲ್ ಇದೆಯೇ, ಅವರಿಗೆ ಸಹಾಯ ಮಾಡಿ. ಇದು ಈ ವಿಡಿಯೋ ನಿಮಗೆ ಯೋಗಜ್ಯೋತಿಯಿಂದ ವಿ ಬ್ರಾಟ್ ಫ್ರಮ್ ಯೋಗಜ್ಯೋತಿ. ಥ್ಯಾಂಕ್ ಯು ವೆರಿ ಮಚ್.